ಒಂಟಿತನ ಯಾಕೆ ಕಾಡತ್ತೆ? ಒಂಟಿತನ ಯಾಕೆ ಕಾಡತ್ತೆ ಅಂದ್ರೆ ಮುಖ್ಯವಾಗಿ ನಾವ್ ಯಾವಾಗ ನಮ್ಮ ಜೊತೆಯನ್ನ ಅಥವಾ ನಮ್ಮ ಭಾವನೆಗಳನ್ನ ಹೊರಗಿನವರಲ್ಲಿ ಕಾಣ್ಲಿಕ್ಕೆ ಪ್ರಯತ್ನ ಪಡ್ತೇವೋ ಅವಾಗ ಒಂಟಿತನ ಕಾಡತ್ತೆ. ಅಂದ್ರೆ ನಾವು ನಮ್ಮ ಆತ್ಮದಿಂದ ತುಂಬಾ ದೂರ ಇದ್ದು ನಮ್ಮ ಒಳಗಿನ ಖುಷಿ ಕಾಣ್ತಾ ಇಲ್ಲ ನಮ್ಗೆ. ನಮ್ಮ ಈಗ ನಾನ್ ಸಕ್ಸಸ್ಫುಲ್ ಅಂತಾನು ನನ್ಗೆ ಅನ್ಸಲ್ಲ, ನನಗೆ ಯಾರಾದ್ರೂ ಹೇಳಿದ್ರಷ್ಟೇ ಗೊತ್ತಾಗೋದು. ಅಥವಾ ನಾನು ಒಳ್ಳೆಯವಳ ಕೆಟ್ಟವಳ, ನಾನ್ ಸಕ್ಸಸ್ಫುಲ್ ಅಲ್ವಾ ಅನ್ನೋದು ಹೆಂಗ್ ಡಿಸೈಡ್ ಆಗತ್ತೆ? ಬೇರೆಯವ್ರು ಹೇಳಿದ್ಮೇಲೆ. ಈಗ ಬೇರೆಯವ್ರು ಬಂದು ಈಗ ನೀವು ನಾನು ಹೇಳ್ದೆ ಎಲ್ಲಾ ಮಾತು ಕೇಳಿ ನಾನು ಹೇಳ್ದಾಗ ನೀವು ಮಾಡಿದ್ರೆ ನಂಗೆ ಖುಷಿ ಆಗತ್ತೆ. ಅದ್ರ ಅರ್ಥ ಏನು? ನನ್ನ ಖುಷಿ ನನ್ನೊಳಗಿಲ್ಲ, ಇವ್ರ ಮೇಲೆ ಡಿಪೆಂಡ್, ಇವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಹಾಗೆ ಈಗ ನೀವು ಏನೋ ಒಂದಿಷ್ಟು ನನ್ನಲ್ಲಿ ಸರಿ ಇಲ್ಲದೆ ಇರೋ ವಿಷಯ ಹೇಳ್ಬಿಟ್ರಿ ಅಂತ ತಿಳ್ಕೊಳ್ಳಿ, ಮೇಡಮ್ ಇದು ಸರಿ ಇಲ್ಲ ಹಿಂಗಿಲ್ಲ ಅಂದಾಗ ನಂಗೆ ಬೇಜಾರಾಗತ್ತೆ ಅಥವಾ ಕೋಪ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ನನ್ನ ಭಾವನೆಗಳ ರಿಮೋಟ್ ಕಂಟ್ರೋಲ್ ನಾನು ನಿಮ್ಮ ಹತ್ರ ಕೊಟ್ಟಿಟ್ಟಿದ್ದೀನಿ. ನೀವು ನಂಗೆ ಕೋಪ ಬರೋ ರಿಮೋಟ್ ಪ್ರೆಸ್ ಮಾಡಿದ್ರೆ ಕೋಪ ಬರತ್ತೆ, ನನ್ನನ್ನು ಹೋಗ್ಲಕ್ ಸ್ಟಾರ್ಟ್ ಮಾಡಿದ್ರೆ ಖುಷಿ ಆಗತ್ತೆ. ಅದ್ರ ಅರ್ಥ ಏನು ಅಂತಂದ್ರೆ ನಾವೆಲ್ಲರೂ ಹೆಚ್ಚಿನವರು ಮಾಡೋ ತಪ್ಪು, ನಮ್ಮ ಭಾವನೆಗಳ ರಿಮೋಟ್ ಕಂಟ್ರೋಲನ್ನ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ. ಎಲ್ಲದ್ರಲ್ಲೂ ಖುಷಿ, ದುಃಖ, ಬೇಜಾರು ಅಥವಾ ಸಮಾಧಾನ, ಸಾರ್ಥಕತೆನು ನಮ್ಮ ಜೀವನ ಸಾರ್ಥಕ ಹೌದಲ್ವಾ ಅಂತ ಅನ್ಸೋದು ಬೇರೆಯವರಿಂದ. ಬೇರೆಯವ್ರು ನಮ್ಮ ಬಗ್ಗೆ ಏನಂತಾರೆ, ಬೇರೆಯವ್ರು ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ಅದ್ರ ಬೇಸಿಸ್ ಮೇಲೆ ನಾನೇನಂತೀನಿ ನನ್ನ ಜೀವನ ಸಾರ್ಥಕ ಹೌದಾ ಅಲ್ವಾ ಅಂತ. ಸೊ ಒಂಟಿತನ ಕಾಡೋದು ಇದೇ ಕಾರಣಕ್ಕೆ. ಯಾಕಂದ್ರೆ ಈ ಒಳಗಡೆ ಒಂದು ಖಾಲಿತನ ಅಂತ. ಯಾಕೆ ಒಳಗಡೆ ಖಾಲಿತನ? ಯಾಕೆ ಅಂದ್ರೆ ನಾವು ಎಲ್ಲದನ್ನೂ ಹೊರಗಡೆನೆ ಹುಡುಕ್ತಿದೀವಿ. ಪ್ರೀತಿ, ಸಹನೆ ಅಥವಾ ಒಳ್ಳೆತನ, ಕೆಟ್ಟತನ ಎಲ್ಲದೂ ಹೊರಗಡೆ. ನಮ್ಮ ಒಳಗಡೆ ಒಂದು ಖಾಲಿ. ಈ ಜೀವನದಲ್ಲಿ ನೋಡಿ, ವಿದ್ಯಾಭ್ಯಾಸ ಪಡೆದ್ವಿ, ಫ್ಯಾಮಿಲಿ ಕಟ್ಕೊಂಡ್ವಿ, ಕೆಲಸ ತಗೊಂಡ್ವಿ, ಎಲ್ಲ ಜವಾಬ್ದಾರಿ ನಿಭಾಯಿಸಿದ್ವಿ, ಅಂಡ್ ಸಮಾಜದಲ್ಲೂ ಗೌರವವನ್ನು ಸಂಪಾದನೆ ಮಾಡಿದ್ವಿ, ಎಲ್ಲ ಗಳಿಸಿದ್ರು ಏನೋ ಒಂದು ಖಾಲಿ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅಂದ್ರೆ ಈಗ ನೀವಿದು ಒಳಗ್ ನೋಡೋ ಸಮಯ ಇದು. ಯಾವಾಗ ನಿಮಗೆ ಹೊರಗಡೆಯಲ್ಲಿ ಖಾಲಿ ಅನಿಸ್ತಿದೆ, ಒಂಟಿತನ ಕಾಡ್ತಿದೆ ಅಂದ್ರೆ ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಲುಕಿಂಗ್ ಇನ್ ಟು ಯುವರ್ ಸೆಲ್ಫ್. ನಿಮ್ಮ ಒಳಮುಖವಾಗಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು. ನಾನು ಯಾರು, ಯಾಕೆ ಬಂದಿದ್ದೀನಿ, ಯಾಕೆ ಹೀಗೆ ಮಾಡ್ತಿದ್ದೀನಿ, ನನ್ನ ಪ್ರತಿಯೊಂದು ನಡೆನುಡಿಗೂ, ನನ್ನ ಪ್ರತಿಯೊಂದು ಬಿಹೇವಿಯರಿಗೂ ನನ್ನೊಳಗೊಂದು ಉತ್ತರ ಇರುತ್ತೆ. ಈಗ ನೋಡಿ, ಒಬ್ಬ ಹುಡುಗ ಇದ್ದ ಆಯ್ತಾ, ಅವ್ನು ಎಷ್ಟು ಕೋಪ ಮಾಡ್ತಿದ್ದ ಅಂತಂದ್ರೆ ಅವನಿಗೆ ಅಷ್ಟು ಒಂದು 28 ವರ್ಷ ಆಯ್ತಾ. ಪೇರೆಂಟ್ಸು ಕರ್ಕೊಂಡ್ ಬಂದ್ರು ನನ್ನ ಹತ್ರ. ಮೇಡಮ್ ತುಂಬಾ ಕೋಪ ನಮ್ಮ ಮಗನಿಗೆ, ಏನ್ ಮಾಡಿದ್ರು ಕೇಳಿಸ್ತಾನೆ ಇಲ್ಲ. ಹೆಚ್ಚು ಅಂತಂದ್ರೆ ಜೀವ ತೆಕ್ಕೋತೀನಿ ಅಂತ ಹೆದರ್ಸ್ತಾನೆ, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರ್ಸ್ತಾನೆ. ನಾವೇನು ಮಾಡೋ ಹಂಗಿಲ್ಲ. ಒಂದ್ಸತಿ ಅಂತೂ ಕೋಪ ಬಂದು ಅಮ್ಮಂಗ್ ಹೊಡೆದು ಇಲ್ಲಿ ಗಾಯ ಮಾಡ್ಬಿಟ್ಟಿದ್ದ, ಅಮ್ಮನಿಗೆ ಹೊಡೆದು, ಇನ್ನೊಮ್ಮೆ ಅಪ್ಪನಿಗೆ ಕೈ ಎತ್ಬಿಟ್ಟಿದ್ದ. ಹೀಗೆ ಅಂದ್ರೆ ತೀರಾ ಒಂದ್ ಹಿಂಗೆ ಸೈಕಾಲಜಿಕಲಿ ಏನೋ ಪ್ರಾಬ್ಲಮ್ಮೇ ಅನ್ನೋವಷ್ಟು ಇದು. ಆದ್ರೆ ಯಾವ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದ್ರು ಅವ್ರ ಹತ್ರನೇ ಫ್ರೆಂಡ್ಶಿಪ್ ಮಾಡ್ಕೊಂಡ್ ಬಂದ್ಬಿಡೋದು. ಇಲ್ಲ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ತುಂಬಾ ಓಲ್ಡ್ ಸ್ಕೂಲು, ಅವರಿಗೆ ಸ್ವಲ್ಪ ತಲೆ ಸರಿ ಇಲ್ಲ, ನಮ್ಮ ಅಪ್ಪ ಅಮ್ಮನೇ ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದಂತ. ಡಾಕ್ಟರ್ ಹತ್ರ ಏನ್ ಹೇಳ್ಬರೋದಂದ್ರೆ, ನೀವು ನಮ್ಮ ಅಪ್ಪ ಅಮ್ಮಂಗ್ ಕೌನ್ಸಿಲಿಂಗ್ ಮಾಡಿ ಸರ್, ನಾನ್ ಚೆನ್ನಾಗಿದ್ದೀನಿ, ಅವ್ರು ಸುಮ್ನೆ ಎಲ್ಲದಕ್ಕೆ ತಲೆ ಹಂಗೆ ಹೇಳ್ತಿದ್ದಂತೆ. ಅವ್ರ ಅಮ್ಮ ಬಂದ್ ಅಳೋರು, ಮೇಡಮ್ ನೋಡಿ ನಂಗೆ ಇಲ್ಲಿ ಇಷ್ಟು ಗಾಯ ಮಾಡಿರೋನ್ ಎಲ್ಲ ಆಗಿದೆ. ಇವ್ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಹೇಳೋದೇನಂತಂದ್ರೆ, ಏನಿಲ್ಲ ಇವ್ರು ತುಂಬಾ ನಂಗೆ ಉಸಿರು ಕಟ್ಟಿಸ್ತಾರೆ, ಇರಿಟೇಟ್ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ, ಅದಕ್ಕಾಗಿ ನಂಗೆ ಸಿಟ್ಟು ಬರತ್ ಅಷ್ಟೇ, ಬಿಟ್ರೆ ನಾನ್ ಸರಿ ಇದೀನಿ ಡಾಕ್ಟ್ರೆ, ನಂಗೆ ಏನೂ ಆಗಿಲ್ಲ, ನಮ್ಮ ಅಪ್ಪ ಅಮ್ಮಂಗ್ ಕೌನ್ಸಿಲಿಂಗ್ ಮಾಡಿ ಅಂತಾನಂತೆ. ಆಮೇಲೆ ತೆಗೆದು ನೋಡಿದಾಗ ಏನಾಗಿದೆ ಅಂದ್ರೆ, ಅವನು ಚಿಕ್ಕಂದಿನಿಂದಾನು ಅವನು ಅಪ್ಪ ಅಮ್ಮನ ಜೊತೆ ಬೆಳಿಲಿಲ್ಲ ಆಯ್ತಾ. ಅವನ್ ಸಣ್ಣವನಿದ್ದಾಗ ಅವನ ಎಜುಕೇಶನ್ ಸಲುವಾಗಿ ಅಂತ ಅವನು ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಇದ್ದ ಅವ್ರ ಮನೇಲಿ. ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಆದ್ಮೇಲೆ ನಂತರ ಅವನನ್ನ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕಿದ್ರು ಹೊರಗಡೆ. ತುಂಬಾ ತುಂಬಾ ಶ್ರೀಮಂತರೇ, ಪಪ್ಪ ಅಮ್ಮ ಬಡವರು ಅಂತಲ್ಲ, ಚೆನ್ನಾಗಿರ್ಲಿ, ಅಲ್ಲಿ ಫೆಸಿಲಿಟಿ ಚೆನ್ನಾಗಿದೆ, ಒಳ್ಳೆ ಎಜುಕೇಶನ್ ಸಿಗತ್ತೆ, ಚೆನ್ನಾಗಿ ಸಿಗತ್ತೆ ಅಂತ. ಆದ್ರೆ ಇವನಿಗೆ ಏನಾಗಿದೆ ಪಾಪ, ಅಲ್ಲಿ ಎಲ್ಲಾ ಹಂತದಲ್ಲಿ ಇವನಿಗೆ ಶೋಷಣೆ ಆಗಿದೆ. ಅಲ್ಲಿ ಚಿಕ್ಕಪ್ಪನ ಮನೇಲಿ ಇರುವಾಗ್ಲೂ ಒಂದಿಷ್ಟು ದೌರ್ಜನ್ಯಗಳು ನಡೆದಿದೆ. ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋದಾಗ ಅಲ್ಲಿ ರ್ಯಾಗಿಂಗ್ ಆಗಿದೆ, ತುಂಬಾ ಕಷ್ಟ ನೋಡಿದಾನೆ. ಸೊ ಆ ಎಲ್ಲ ಕಷ್ಟಗಳು ಇವನನ್ನ ಹೆಂಗ್ ಮಾಡಿದೆ ಅಂತಂದ್ರೆ ಒಂಥರ ವಿಕೃತ ಮಾಡ್ಬಿಟ್ಟಿದೆ, ಒಂಥರ ಕಿರಿಕಿರಿ ಅವನಿಗೆ. ಬರೀ ಅಪ್ಪ ಅಮ್ಮ ಅಂತಲ್ಲ, ಎಲ್ಲಾದ್ರಲ್ಲೂ ಕಿರಿಕಿರಿ, ಎಲ್ಲಾದ್ರಲ್ಲೂ ತೊಂದ್ರೆ, ಎಲ್ಲಾದ್ರಲ್ಲೂ ಒಂಥರ ಅವನಿಗೆ ಒಟ್ನಲ್ಲಿ ಒಳಗಡೆಯಿಂದ ಅವ್ನು ಅನ್ಕೋತಾನೆ ಖುಷಿಯಿಂದ ಇರ್ಬೇಕಂತ ಇರಕ್ಕಾಗಲ್ಲ ಹಾಗೆ.
ಸೊ ಅಲ್ಲಿ ಅವನ ಆ ಹುಡುಗನ ಬಿಹೇವಿಯರ್ಗೆ ಉತ್ತರ ಏನು? ಪ್ರೀತಿ ಒಂದೇ. ಅವನಿಗೆ ಯಾವ್ದೋ ಔಷಧಿ ಕೊಟ್ಟು ಡಿಪ್ರೆಷನ್ ಮಾತ್ರೆ ಕೊಟ್ಟು ಅವ್ನ್ ಸರಿ ಮಾಡಕ್ ಆಗಲ್ಲ. ಪ್ರೀತಿ ಅವನು ನಾನು ಅದೇ ಅಂದೆ, ಒಂದಿಷ್ಟು ಸತಿ ಅವ್ನ್ ಕೋಪ ಮಾಡ್ದಾಗೆಲ್ಲ ಅರ್ಥ ಆಗತ್ತೆ ನಿಂಗೆ ಕೋಪ ಬರ್ತಿದೆ ಅಲ್ಲ, ಇರ್ಲಿ ನನಗೂ ಒಮ್ಮೊಮ್ಮೆ ಬರುತ್ತೆ, ಒಂದ್ ಸ್ವಲ್ಪ ಹೊತ್ತು ಬಿಡು ಸರಿ ಹೋಗತ್ತೆ ಅಂತ ಆ ಮಗು ಹೇಳೋದ್ರ ಬದ್ಲು ನಾವೇನ್ ಮಾಡ್ತೀವಿ, ಈಗ ಮಗ ಕೋಪ ಮಾಡ್ಕೊಂಡ ಅಂದ ತಕ್ಷಣ ಎಷ್ಟು ಧೈರ್ಯ ನಿನಗೆ ನನ್ ಮೇಲೆ ಕೋಪ ಮಾಡ್ಕೋತೀಯ, ನೀನ್ ನನ್ ಹೆತ್ತು ಹೊತ್ತು ಸಾಕಿ ಸಲಿಗಿ ಬೇಕ್ ಇದೆಲ್ಲ ತಂದ್ಕೊಟ್ಟೆ, ಸರಿ ಮಾಡ್ದ್ಯಪ್ಪ ನೀನ್ ನಮ್ಗೆ, ಬೇಕಂದದೆಲ್ಲ ತೆಗೆಸ್ಕೊಟ್ವಲ್ಲ, ಈಗ ನೋಡು ಚೆನ್ನಾಗಿ ಮಾಡ್ದ್ಯಪ್ಪ ನಮ್ಗೆ, ದೇವ್ರೆ ಯಾಕಾದ್ರೂ ಇಂಥ ಮಗನ್ ನನಗ್ ಕೊಟ್ಟಿಯಪ್ಪ. ಹಿಂಗೆ ತಾನೆ ಪೇರೆಂಟ್ಸ್ ಮಾಡೋದು. ಅವಾಗ ಏನಾಗತ್ತೆ, ನೀವು ನಿಮ್ಮ ಮಕ್ಳಿಂದ ಇನ್ನೂ ದೂರ ಆಗ್ತೀರಾ, ಅವನಲ್ಲಿರೋ ಎಗ್ರೆಷನ್ ಇನ್ನೂ ಜಾಸ್ತಿ ಆಗತ್ತೆ. ಸೊ ಆ ಕ್ಷಣಕ್ಕೆ ಆ ಮಗು ಈಗ ಇವತ್ತು ಚೆನ್ನಾಗಿದಾರ ಅವ್ರಿಬ್ರು. ಆ ಅಪ್ಪ ಅಮ್ಮಂಗ್ ಅದೊಂದೇ ಹೇಳಿದ್ ನಾನು, ನೀವೇನ್ ಮಾಡಿ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಮಗ ಕೋಪ ಮಾಡ್ಕೊಂಡಾಗ ಯಾಕೆ ಕೋಪ ಮಾಡ್ತೀಯ ಅಂತ ಕೇಳ್ಬೇಡಿ, ಸುಮ್ನಿದು ಕೋಪ ಬರ್ತಿದ್ಯೇನೋ ಒಂದ್ ಸ್ವಲ್ಪ ಹೊತ್ತು ಸುಧಾರ್ಸ್ಕೋ ಸರಿ ಹೋಗತ್ತೆ ಬಿಡೋ ಅಂತ ಬಿಟ್ಬಿಡ್ಬೇಕು. ಆ ಟೈಮಿಗೆ ನಾನು ಅರ್ಥ ಆಗ್ತಿದೀನಿ ಅಪ್ಪ ಅಮ್ಮಂಗೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅಲ್ಲಿಗೆ ಅವ್ರು ಸರಿ ಹೋಗ್ಬಿಡ್ತಾರೆ. ನಾವ್ ಹಂಗ್ ಮಾಡಲ್ಲ, ಇನ್ನ ಕಿರಿಕಿರಿ ಮಾಡ್ತೀವಿ, ಇನ್ನ ಕಿಚಾಯಿಸೋದು, ಇನ್ನು ಬೇಕಂತಾನೆ ಕೆದಕಿ ಬೆಳಗಿಂದ ಸಂಜೆ ತನ ಟಾಂಟ್ ಕೊಡ್ತಿರೋದು. ಇದಾನೆ ನೋಡು ಅವ್ರ ಮಗ ಹಂಗಿದಾನೆ, ಇವ್ರ ಮಗ ಇವನು ಒಬ್ಬ ಇದ್ದಾನೆ ವೇಸ್ಟ್ ಫೆಲೋ ಅಂತೆಲ್ಲ ಹೇಳೋದು ಅಲ್ವಾ. ಹಂಗೆಲ್ಲ ಹೇಳ್ಬಾರ್ದು ಪೇರೆಂಟ್ಸ್ಗಳು. ಹಾಗೇನೆ ಈಗ ಪ್ರತಿಯೊಬ್ರಲ್ಲೂ, ಈಗ ಒಂದು ಮಹಿಳೆ ಮನೇಲಿ ಗಂಡ ಬಂದ್ ಹೇಳ್ತಿಲ್ಲ, ಇವಳು ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋತಾಳೆ, ಬರೀ ಕಿರ್ಚಾಡ್ತಾಳೆ, ಕೂಗಾಡ್ತಾಳೆ, ಸಿಟ್ ಮಾಡ್ಕೋತಾಳೆ. ಏನ್ ಹೇಳು, ನಾವ್ ಹೇಳ್ತೀನಿ ಮೇಡಮ್ ನಿಂಗೇನು ರೋಗ ಇಲ್ಲ, ನೀನ್ ಟೆನ್ಷನ್ ಬಿಡು ಅಂತ ಹೇಳ್ಬಿಡ್ತೀನಿ, ಅವಳು ಕೇಳೋದಿಲ್ಲ. ಆದ್ರೆ ಯಾಕೆ ಕೇಳೋದಿಲ್ಲ ಅಂತ ಗಂಡ ಯೋಚನೆ ಮಾಡಿರೋದಿಲ್ಲ. ಯಾಕಂದ್ರೆ ಅವಳು ಒಳಗಡೆಯಿಂದ ಆಗ್ತಾ ಇರುವಂತಹ ನೋವು ಒಬ್ರಿಗೂ ಅರ್ಥ ಆಗಿರೋದಿಲ್ಲ. ಸೊ ನೀವು ಮನೇಲಿರೋ ನೀವೇನ್ ಮಾಡ್ಬೇಕು, ಜಸ್ಟ್ ಅವಳು ಹೇಳ್ದಾಗ ಓ ಹೌದಾ ಹೀಗೆಲ್ಲ ಆಗ್ತಿದ್ಯಾ ನಿನ್ಗೆ ಇಷ್ಟೇ ಹೇಳಿದ್ರು ಸಾಕಾಗಿರುತ್ತೆ, ಅವಳಿಗೆ ಸೊಲ್ಯೂಷನ್ ಬೇಕಾಗಿರಲ್ಲ. ಆದ್ರೆ ಈ ಗಂಡಂದಿರು ಏನ್ ಮಾಡ್ತಾರೆ, ಅವರು ನೀನ್ ಹಿಂಗ್ ಮಾಡು, ನೀನ್ ದಿನ ಅದು ಮಾಡು, ನೀನ್ ಇದು ಮಾಡು, ನಿಂಗ್ ಹುಷಾರಾಗತ್ತೆ, ನೀನ್ ಹಂಗ್ ಮಾಡು ಹುಷಾರಾಗತ್ತೆ, ಸೊಲ್ಯೂಷನ್ ಹೇಳಿ 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 ಅವಳು ಅದನ್ನು ಮಾಡಲ್ಲ. ಆಮೇಲೆ ನೀವು ಸುಮ್ನಿರಿ ನನ್ ತಲೆ ತಿನ್ಬೇಡಿ ಅಂತ ಮತ್ತೆ ಬೈತಾಳೆ. ಇವ್ರು ಹೇಳೋದು ನನ್ನ ಹೆಂಡತಿ ಬರೀ ಸಿಟ್ ಮಾಡ್ಕೋತಾಳೆ, ಬರೀ ಟೆನ್ಷನ್ ಮಾಡ್ಕೋತಾಳೆ. ಬಟ್ ಆ ಹೆಂಡತಿಗೆ ಅಲ್ಲಿ ನೀವೊಬ್ರು ಡಾಕ್ಟರ್ ಆಗಿ ನೀವು ಬೇಕಾಗಿರಲ್ಲ ಅಂತ. ಸೊಲ್ಯೂಷನ್ ಯಾರ್ ಕೊಟ್ರೆ ಕೇಳ್ತಾಳೆ ಅವಳು, ಡಾಕ್ಟರ್ ಕೊಟ್ರೆ ಕೇಳ್ತಾಳೆ. ಅವಳು ನಿಮ್ಮಲ್ಲಿ ಒಬ್ಬ ಗಂಡನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಮಗನಾಗಿ ಆ ರೀತಿಯಲ್ಲಿ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ, ಅವಳ ಕಷ್ಟ ನೀವ್ ಅರ್ಥ ಮಾಡ್ಕೊಳ್ಳಿ ಅಂತ. ಆದ್ರೆ ನೀವೆಲ್ಲ ಡಾಕ್ಟರ್ ಆಗಿ ಅವ್ರ ಎದುರು ಉಪದೇಶ ಕೊಡಕ್ ಶುರು ಮಾಡ್ಬಿಡ್ತೀರಾ, ಹಿಂಗೆ ಮಾಡು, ಬೇಡ್ದಿರೋದೆಲ್ಲ ತಿನ್ನು, ಅದಕ್ಕೆ ನಿಂಗೆ ಹಿಂಗಾಯ್ತು, ಎಷ್ಟ್ ಸತಿ ಹೇಳ್ತೀನಿ ಅದೆಲ್ಲ ತಿನ್ಬೇಡ, ನಾನ್ ನೋಡು ಏನು ತಿನ್ನಲ್ಲ, ಎಷ್ಟ್ ಗಟ್ಟಿ ಇದ್ದೀನಿ, ನೀನೆಲ್ಲ ತಿನ್ನು, ಆಮೇಲೆ ನೋವು ಅನ್ನೋಂತ ಬೈಯೋದು. ಅಂದ್ರೆ ಅವರಿಗೂ ಗೊತ್ತಿರತ್ತೆ ಅವ್ರು ಬೇಡ್ದಿರೋ ತಿಂತಿದ್ದಾರೆ ಅಂತ. ಆದ್ರೆ ಆ ಕ್ಷಣದಲ್ಲಿ ಅವ್ರಿಗೆ ಅದು ಬೇಕಾಗಿರಲ್ಲ ಅಂತ. ಕೆಲವೊಂದ್ ಸತ್ಯ ಅದೇ ಹೇಳಿದಾರಲ್ಲ, ಅಪ್ರಿಯ ಸತ್ಯಂ ನ ಬ್ರೂಯಾತ್ ಅಂತ. ಕೆಲವೊಂದೆಲ್ಲ ಸತ್ಯವೇ ಆದ್ರೂ ನೀವು ಆ ಕ್ಷಣಕ್ಕೆ ಹೇಳ್ಬಾರ್ದು. ನಿಮ್ ಜೊತೆ ಇರೋರ್ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆ ಕ್ಷಣಕ್ಕೆ ಅದನ್ನ ಸುಮ್ನಿದ್ದು ನೀವು ಅವರಿಗೆ ಸ್ಪೇಸ್ ಕೊಡ್ಬೇಕು. ಹೀಗೆ ನಾವು ನಮ್ಮ ಒಳಗಿನ ಭಾವನೆಗಳನ್ನ ಮತ್ತೆ ಎದುರುಗಡೆ ಇರೋರ ಭಾವನೆಯನ್ನ ಅರ್ಥ ಮಾಡ್ತಾ ಬಂದಾಗ ಏನಾಗತ್ತೆ, ನಮ್ಮೊಳಗಿನ ಒಂಟಿತನ ಖಾಲಿ ಆಗ್ತಾ ಬರುತ್ತೆ. ಆ ಒಂಟಿತನ ಬರೋದ್ ಯಾಕೆ ಅಂದ್ರೆ ನಾವು ಬರೀ ಹೊರಮುಖವಾಗಿ ಬದುಕ್ತಾ ಇದ್ದಾಗ ಒಂಟಿತನ ಕಾಡುತ್ತೆ. ಒಳಮುಖವಾಗಿ ಬದುಕ್ತಾ ಬಂದ್ರೆ ಯಾರಾದ್ರೂ ನಿಮ್ಮನ್ನ ಇಗ್ನೋರ್ ಮಾಡ್ತಿದಾರ, ಮಾಡ್ಕೊಂಡು ಹೋಗ್ಲಿ. ಯಾರಾದ್ರೂ ನಿಮ್ಮನ್ ಬೇಕಂತಾನೆ ನಿಮ್ಮ ಬಗ್ಗೆ ಕೆಟ್ಟ ಮಾತಾಡ್ತಿದಾರ, ಆಡ್ಕೊಂಡು ಹೋಗ್ಲಿ, ನನಗೇನಾಗದಿದೆ, ಅವ್ರ ಪರ್ಸೆಪ್ಷನ್ ಅದು. ರಿಯಾಲಿಟಿ ನನಗ್ ಗೊತ್ತಿದೆ ತಾನೆ. ಈ ನನಗೂ ಡೌಟ್ ಇದ್ರೆ, ಓ ಹೌದಾ ಹಿಂಗ ಅಂತ ಡೌಟ್ ಇದ್ರೆ ಅವಾಗ ಕಿರಿಕಿರಿ ಆಗತ್ತೆ. ಬಟ್ ನನಗ್ ಗೊತ್ತು ನಾನ್ ಹೆಂಗೆ ಅಂತ ಅಂದಾಗ ಯಾರು ಏನ್ ಬೇಕಾದ್ರೆ ಹೇಳಿ, ನೋ ಪ್ರಾಬ್ಲಮ್. ಅವ್ರು ನನ್ನ ಬ್ಲಾಕ್ ಮಾಡ್ತಾರ, ಮಾಡ್ಕೊಳ್ಳಿ. ಅವ್ರು ನನ್ನ ಹತ್ರ ಮಾತಾಡಲ್ವಾ, ಬೇಡ ಮಾತಾಡೋದು. ಅವ್ರು ನನ್ ಬಗ್ಗೆ ಏನೇನೋ ಗಾಸಿಪಿಂಗ್ ಮಾಡ್ತಿದಾರ, ಮಾಡ್ಕೊಂಡು ಹೋಗ್ಲಿ, ಅವ್ರಿಗೆ ಟೈಮ್ ಪಾಸ್ ಆಗ್ತಿದೆಯಲ್ಲ ನನ್ನಿಂದ, ಆಗ್ಲಿ ಬಿಡು ಅಂತ. ಹೀಗೆ ಯಾರ್ಯಾರು ನಿಮ್ಮಿಂದ ದೂರ ಇರಕ್ ಇಷ್ಟ ಪಡ್ತಾರ ಅವ್ರನ್ನ ದೂರ ಇರೋದಕ್ಕೆ ಬಿಟ್ಬಿಡ್ಬೇಕು ನೀವು. ಅಲ್ಲಿಗೆ ನಿಮ್ಮೊಳಗಿನ ಒಂಟಿತನ ಖಾಲಿ ಆಗತ್ತೆ. ಬಿಕಾಸ್ ಒಂಟಿತನ ಬರ್ತಿದೆ ಅಂತಂದ್ರೆ ದಿಸ್ ಈಸ್ ದ ಟೈಮ್ ಟು ಲುಕ್ ಇನ್ವರ್ಡ್. ಒಳಗಡೆಯಿಂದ ನೋಡ್ಕೊಳ್ಳಿ. ನಿಮ್ಮನ್ನೇ ಒಂದು ಹೀಗೆ ನಿಮ್ಮ ವ್ಯಕ್ತಿತ್ವವನ್ನ ನೀವೇ ರೀಡ್ ಮಾಡ್ಕೊಳ್ತಾ ಬನ್ನಿ. ನಾನು ಯಾಕೆ ಹೀಗೆ, ಈಗ ಯಾರಾದ್ರೂ ಒಬ್ಬರ ಮೂರನೇ ವ್ಯಕ್ತಿ ನನ್ನನ್ನು ನೋಡಿದ, ಅಥವಾ ನೀವೇ ಒಬ್ಬ ಒಬ್ಸರ್ವರ್ ಆಗಿ ನಿಮ್ಮನ್ನ ನೋಡ್ಕೊಂಡ್ರೆ, ನಾನು ಹೇಗೆ, ನಾನು ಒರಟಾನ, ಸಿಡ್ಕಾನ, ಅಥವಾ ಪುಕ್ಲುನ, ಅಥವಾ ಮೋಸಗಾರನ, ನಾನು ಏನು ಅನ್ನೋದನ್ನ ನಿಮಗೆ ನೀವು ಒಮ್ಮೆ ನೋಡ್ಕೊಳ್ಳಿ. ಬೇರೆಯವರು ನಿಮ್ಮನ್ನ ಹೆಂಗ್ ನೋಡ್ತಾ ಇದ್ಬೋದು, ಅಥವಾ ನಿಮಗೆ ನೀವೇ ಒಬ್ಬ ಹೊರಗ್ ಬಂದ್ ನಿಂತು ನಿಮ್ಮನ್ನ ನೋಡ್ಕೊಂಡ್ರೆ ನೀವ್ ಹೇಗ್ ಕಾಣಿಸ್ತೀರಾ ನಿಮ್ಗೆ, ಅದನ್ನೊಮ್ಮೆ ಸ್ಟಡಿ ಮಾಡ್ಕೊಳ್ಳಿ. ಹಾಗೆ ಓಕೆ ಮೋಸಗಾರ ಅಂತ ಅನ್ಸಿದ್ರೆ
ಕೇಳಿ ನಾನು ಯಾಕೆ ಮೋಸಗಾರ ಆದೆ. ನಿಮಗಲ್ಲೇ ರೀಸನ್ ಇರತ್ತೆ, ನಿಮ್ದೇ ರೀಸನ್ ಇರತ್ತೆ. ಇಲ್ಲಪ್ಪ ನಾನ್ ಮೋಸಗಾರ ಅಲ್ಲ, ಹಿಂಗ್ ಆಗಿದೆ, ಅವ್ರು ಹಿಂಗ್ ಅಂದ್ಕೊಂಡಿದ್ದಾರೆ ಅಂತ ನಿಮ್ಗಾಗ ಉತ್ತರ ಸಿಗತ್ತೆ. ಹಾಗೆ ನಿಮ್ಮನ್ನ ನೀವು ಕಂಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಿಮ್ಮೊಳಗಿನ ಒಂಟಿತನ ಹೋಗತ್ತೆ. ಮತ್ತೆ ನಿಮ್ಮೊಳಗಿನ ಒಂಟಿತನ ಪೂರ್ತಿ ನೀವು ಅಷ್ಟು ಫುಲ್ಫಿಲ್ಲಿಂಗ್ ಲೈಫ್ ಅನ್ನ ಲೀಡ್ ಮಾಡ್ಬೇಕಂತಂದ್ರೆ ಮೊದಲು ನಿಮ್ ಜೊತೆ ಇರೋರ್ ಜೊತೆ ಈ ವ್ಯಾಕ್ಯೂಮ್ ಎಲ್ಲ ದೂರ ಆಗ್ಬೇಕು. ಬ್ಲಾಕೇಜಸ್ ಇರಬಾರ್ದು. ನಮ್ಮಲ್ಲೇ ಅಹಂಕಾರ, ನಮ್ಮಲ್ಲೇ ಬ್ಲಾಕೇಜಸ್ ಇದ್ದ ತಕ್ಷಣ ಕಷ್ಟ ಆಗತ್ತೆ. ನಿಧಾನ. ಬ್ಲಾಕೇಜಸ್ ಇರಬಾರ್ದು ನಮ್ಮಲ್ಲಿ. ನನ್ ಜೊತೆ ಇದ್ದವರೆಲ್ಲ ಬೆಸ್ಟ್. ಅವ್ರು ಹೆಂಗ್ ಬೇಕಾದ್ರೆ ಇರ್ಲಿ, ಅವ್ರು ತಪ್ಪು ಮಾಡಿದ್ರು ನನ್ನವ್ರು ಇವ್ರು, ನಾನ್ ಕ್ಷಮಿಸ್ತೀನಿ. ನಾವಲ್ದೆ ಇನ್ಯಾಕೆ ಕ್ಷಮಿಸ್ಬೇಕು ನಮ್ಮವ್ರನ್ನ? ನಾವ್ ಹಂಗ್ ಮಾಡೋದಲ್ಲ, ಪಕ್ಕದ ಮನೆಯವ್ರನ್ನ ಕ್ಷಮಿಸ್ತೀವಿ, ನಮ್ಮವ್ರನ್ನ ಕ್ಷಮಿಸೋದಿಲ್ಲ ಅಲ್ವಾ? ಈಗ ನಾನೇನೋ ತಪ್ಪು ಮಾಡಿ ನೀವು ಕ್ಷಮಿಸ್ಬಿಡ್ತೀರಾ, ನಿಮ್ ಮಗ ಮಾಡಿದ್ರೆ ಕ್ಷಮಿಸೋದಿಲ್ಲ. ಹಂಗ್ ಮಾಡ್ಬಾರ್ದು. ನೀವು ನಿಮ್ಮವರನ್ನ ನೀವು ಕ್ಷಮಿಸ್ಬೇಕು, ಪ್ರೀತಿಸ್ಬೇಕು. ನಿಮ್ಮನ್ನು ನೀವು ಕ್ಷಮಿಸ್ಬೇಕು, ಪ್ರೀತಿಸ್ಬೇಕು. ಆಗ ಒಳಗಿನ ಒಂಟಿತನ ಖಾಲಿ ಆಗ್ತಾ ಬರುತ್ತೆ. ಎಲ್ಲಾರ್ನು ಕ್ಷಮಿಸ್ಬೇಕು. ಹೌದು. ಯಾಕಂದ್ರೆ ನನಗೆ ಆ ಒಂಟಿತನ ಕಾಡ್ತಿದೆ ಅಂದಾಗ ನನ್ನ ಒಳಗೆ ನಾನು ಖುಷಿಲಿಲ್ಲ ಅಂತ ಅರ್ಥ. ನಾನೇನೋ ಬದುಕ್ತಿದೀನಿ, ಒಟ್ರಾಶಿ ಬೆಳಗಾಗ್ತಿದೆ, ಸಂಜೆ ಆಗ್ತಿದೆ, ಕೆಲಸ ಮಾಡ್ತಿದೀನಿ, ದುಡಿತಿದೀನಿ, ಮಲಗ್ತಿದೀನಿ ಅಷ್ಟೇ. ಬಟ್ ಸಾರ್ಥಕತೆ ಸಿಗ್ತಾ ಇಲ್ಲ ಅಂತ ಅರ್ಥ. ಆಗ ಆ ಸಾರ್ಥಕತೆಯನ್ನ ಹುಡುಕಿ ಪ್ರತಿ ಕ್ಷಣದಲ್ಲಿ ಬದುಕ್ತಾ ಬನ್ನಿ. ಆಗ ಒಂಟಿತನ ಹೋಗ್ಬಿಟ್ಟತ್ತೆ. ಮತ್ತ ಅವಾಗ ಏನ್ ಗೊತ್ತಾ, ನಾನ್ ಖುಷಿಲಿದ್ದೀನಿ ಅಂದ್ರೆ ಯಾವಾಗ್ಲೂ ಕಾರಣ ಇದ್ದೇ ಖುಷಿಲಿರ್ಬೇಕಂತಿಲ್ಲ. ಖುಷಿ ಅನ್ನೋದು ನನ್ನ ನೇಚರ್. ಅದು ಮುಚ್ಚಿದೆ, ಈ ಭಾವನೆಗಳಿಂದ ಮುಚ್ಚಿದೆ ಅಷ್ಟೇ. ಈ ಬೂದಿ ತೆಗೆದ್ರೆ ಒಳಗೆ ಕೆಂಡ ಕಾಣೋ ಹಾಗೆ ನಿಮ್ಮ ಈ ಭಾವನೆಗಳು, ಈ ಕೋಪ, ದ್ವೇಷ, ಅಹಂಕಾರ, ಅಸೂಯೆ, ಇದೆಲ್ಲ ಭಾವನೆನ ತೆಗೆದ್ಬಿಟ್ರೆ ಒಳಗಡೆ ಒಂದು ಖುಷಿ ಸಿಗತ್ತೆ. ಆದ್ರೆ ಅದು ನಾವು ತಿಜೋರಿಲಿ ಹಾಕಿ ಮುಚ್ಚಿಟ್ಬಿಟ್ಟಿದೀವಿ. ಅದು ಸಮಸ್ಯೆ. ಆ ಖುಷಿ ನೀವು ಕಾಣ್ಬೇಕು. ಯಾವಾಗ್ಲೂ ಖುಷಿಲಿರ್ಬೇಕು. ಯಾಕೆ ಖುಷಿಲಿದೆ ಅಂದ್ರೆ, ಯಾಕೆ ನಾನು ಇರೋದೇ ಹೀಗೆ ಅಂತ ಹಂಗಿರ್ಬೇಕು ನಾವು ಹಂಗಲ್ಲ. ನಮಗ್ ಕಾರಣ ಬೇಕು ಖುಷಿಯಿಂದ ಇರೋದಕ್ಕೂ. ಹಂಗಾಗ್ಬಾರ್ದು. ಅವಾಗ ಒಂಟಿತನ ಕಾಡೋದಿಲ್ಲ. ಸರಿನಾ?